ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಬರ್ತಾಳೆ. ಏನ್ ಕಸ್ತೂರಿ, ನನ್ನ ಯಾಕೆ ತಕ್ಷಣ ಬಾ ಅಂತ ಹೇಳ್ದೆ ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಆ ಕಡೆ ತಿರುಗಿ ನೋಡ್ತಾಳೆ. ಅಲ್ಲಿ ರೋಹಿಣಿ ಕೂತಿರ್ತಾಳೆ. ಈ ತಲೆ ಕೆಟ್ಟವಳು ಇಲ್ಲಿ ಹೇಳಿಕ್ ಬಂದಿದ್ದಾಳೆ ಅಂತ ಕೇಳ್ತಾಳೆ. ಇರೋ ಶಾಂತಿ, ಮೊದ್ಲು ನಾನು ಹೇಳೋದ್ ಕೇಳು ಅಂತ ಕಸ್ತೂರಿ ಹೇಳ್ತಾರೆ. ಏನೇ, ನನ್ ಜೊತೆ ಆಟ ಆಡ್ತಿದ್ಯಾ? ಫೋನ್ ಮಾಡಿ ನನ್ನ ಬಾ ಅಂತ ಹೇಳ್ಬಿಟ್ಟು ಈಗ ಇವಳನ್ನ ತಂದು ಇಲ್ಲಿ ಕೂರ್ಸ್ಕೊಂಡಿದ್ಯಲ್ಲ. ಈ ಜನ್ಮದಲ್ಲಿ ಇವಳ ಮುಖ ನೋಡ್ಬಾರ್ದು ಅಂತ ಅನ್ಕೊಂಡಿದ್ದೆ. ಇವಳನ್ನ ನೋಡ್ತಾ ಇದ್ರೆ ನನ್ ಸಿಟ್ಟು ನೆತ್ತಿಗೇರುತ್ತೆ. ಹಾಗಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಿರೋವಾಗ, ಏ ಶಾಂತಿ, ಮೊದ್ಲು ಬಂದು ಕೂತ್ಕೋ, ಆಮೇಲೆ ಮಾತಾಡೋಣ ಸಮಾಧಾನವಾಗಿ ಅಂತ ಹೇಳ್ತಾರೆ ಕಸ್ತೂರಿ. ಇವಳ ಹತ್ರ ನನ್ಗೇನ್ ಮಾತು? ಮೊದ್ಲು ನೀನೇನಕ್ಕೆ ಇವಳನ್ನ ಸೇರ್ಸ್ಕೊಂಡಿದ್ಯಾ ಹೇಳು ಅಂತಾಳೆ. ಇವಳು ನನ್ನ ಮಗನ್ ಮಾಡಿರೋ ದ್ರೋಹ ಎಲ್ಲ ನಿನ್ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಏನು, ಈಗ ಇವಳು ನಿನ್ಗೆ ಮಸಾಜ್ ಮಾಡ್ತಿದ್ದಾಳಾ ಅಂತ ಕೇಳ್ತಾಳೆ ಶಾಂತಿ. ಅದೆಲ್ಲ ಏನೂ ಇಲ್ಲ ಶಾಂತಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತ ಕಸ್ತೂರಿ ಹೇಳ್ತಾರೆ. ಅದ್ರ ಅವಶ್ಯಕತೆ ಏನೂ ಇಲ್ಲ. ಇವಳ ಮುಖ ನೋಡ್ತಿದ್ದಂಗೆ ನನಗೆ ತಲೆನೋವು ಬರುತ್ತೆ. ನಾ ಹೋಗ್ತೀನಿ ಅಂತ ಶಾಂತಿ ಹೋಗ್ತಿರೋವಾಗ ಅತ್ತೆ ಅಂತ ಕೂಗ್ತಾಳೆ ರೋಹಿಣಿ. ಸ್ವಲ್ಪ ಇರಿ, ನಾನೇ ಫೋನ್ ಮಾಡಿ ಕಸ್ತೂರಿ ಆಂಟಿ ಹತ್ರ ನಿಮ್ಮನ್ನ ಬರಕ್ ಹೇಳಿ ಅಂತ ಹೇಳಿದ್ದು ಅಂತಾಳೆ. ಹೋಗ್ತಿದ್ದಂತ ಶಾಂತಿ ಮತ್ತೆ ವಾಪಸ್ ಬಂದು, ಏಯ್ ಅತ್ತೆಗಿತ್ತೆ ಅಂದ್ರೆ ನಿನ್ ಬಾಯಲ್ಲಿ ಅಲ್ಲಿರಲ್ಲ ನೋಡು. ನನ್ನನ್ನ ಆ ರೀತಿ ಕರೆಯೋ ಯಾವ ಅರ್ಹತೆನೂ ನಿನ್ಗಿಲ್ಲ. ನೀನ್ ಎಂತವಳು ಅಂತ ನನಗೆ ಚೆನ್ನಾಗೇ ಗೊತ್ತು. ನನ್ ಮಗನ್ಗೆ ಏನಾದ್ರೂ ಹೇಳಿ ನೀನು ಏಮರ್ಸ್ಬೋದು. ನನ್ನ ಹತ್ರ ಆ ಕೆಲ್ಸನೆಲ್ಲ ಇಟ್ಕೋಬೇಡ್ವೆ ನೀನು. ಇನ್ ಸ್ವಲ್ಪ ಹೊತ್ತು ನಾನು ಏನಾದ್ರೂ ಇಲ್ಲಿದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಏ ಶಾಂತಿ, ಯಾಕೆ ಇಷ್ಟೊಂದು ಅವಸರ ಮಾಡ್ಕೋತೀಯಾ? ಸ್ವಲ್ಪ ಇರು, ಮೊದ್ಲು ಅವಳು ಏನ್ ಹೇಳ್ತಾಳೆ ಅನ್ನೋದನ್ನ ಕೇಳಿಸ್ಕೊ ಅಂತ ಹೇಳ್ತಾರೆ. ಕಸ್ತೂರಿ ಹಾಗಂತಿರುವಾಗ ಅವಳು ಹೇಳಿದ್ದನ್ನ ನಾನ್ ಕೇಳ್ಬೇಕಾ ಅಂತಾಳೆ ಶಾಂತಿ. ಕೋಪ ಮಾಡ್ಕೋಬೇಡ ಶಾಂತಿ, ಮೊದ್ಲು ಬಾ ಕೂತ್ಕೋ ಅಂತ ಹೇಳಕ್ ಹೋಗ್ತಾರೆ. ಬಿಳಿ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ. ಬಾ ಅಂತ ಹೇಳ್ತಿದ್ದೇನಲ್ಲ ಶಾಂತಿ, ಕೂತ್ಕೋ ಮೊದ್ಲು ಅಂತ ಕಸ್ತೂರಿ ಹೇಳ್ತಾರೆ. ಶಾಂತಿ ಕೂತ್ಕೊಳ್ದೆ ನಿಂತೇ ಇರ್ತಾಳೆ. ರೋಹಿಣಿ, ನೀನಾದ್ರೂ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ ಕಸ್ತೂರಿ. ನೋಡು ಶಾಂತಿ, ನಿನ್ ಕೋಪ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದ್ ಒಳ್ಳೆ ವಿಷಯ ಮಾತಾಡೋಕೆ ನಿನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು ಅಂತಾರೆ ಕಸ್ತೂರಿ. ಮೊದ್ಲು ರೋಹಿಣಿ ಏನ್ ಹೇಳ್ತಾಳೆ ಅನ್ನೋದನ್ನ ಕೇಳಿಸ್ಕೊ ಅಂತ ಹೇಳ್ತಾರೆ. ಆ ಕುಲ್ಗೆಟ್ಟವಳು ಹೇಳಿದ್ದೀನ ಅಂತ ಶಾಂತಿ ಹೇಳಕ್ ಬರ್ತಾಳೆ. ಸುಮ್ನೆ ಇರು ಶಾಂತಿ, ಎಲ್ಲದಕ್ಕೂ ಅವಸರದ ಬುದ್ಧಿ ನಿನ್ಗೆ. ಈಗ ಕೋರ್ಟು ಕೇಸು ಅಂತ ಅಲಿತಿದ್ದೀರಾ, ಅದಕ್ಕೆಲ್ಲ ಒಂದ್ ಕೊನೆ ಕಾಣಿಸ್ಬೇಕು ಅಂತಾನೆ ನಾನ್ ನಿನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಅವಳು ಹೇಳಿದ್ದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ ಅಂತ ಹೇಳ್ತಾರೆ. ರೋಹಿಣಿ ಶಾಂತಿ ಹತ್ರ ಬರ್ತಾಳೆ. ಏನ್ ಮಾತಾಡ್ಬೇಕು ಅನ್ಕೊಂಡ್ ಬಂದಿದೆಯೋ ಅದನ್ನ ಮಾತಾಡಿ ಮೊದ್ಲು ಇಲ್ಲಿಂದ ತೊಲಗು ಹಾಗಂತ ಶಾಂತಿ ಹೇಳ್ತಿರೋವಾಗ ರೋಹಿಣಿ, ಅತ್ತೆ, ನಾನು ಮನೋಜ್ ಅವ್ರ ಜೊತೆ ಸೇರಿ ಚೆನ್ನಾಗಿ ಬಾಳೋಣ ಅಂತ ಆಸೆ ಪಟ್ಟೆ, ಅದಕ್ಕೆ ಅಂತ ಎಷ್ಟೊಂದು ಟ್ರೈ ಮಾಡಿದೆ. ಅವಳಾಗಂತಿರೋವಾಗ ಶಾಂತಿ, ನಾನು ಜೀವಂತವಾಗಿರೋವರೆಗೂ ಅದೆಲ್ಲ ಸಾಧ್ಯನೇ ಇಲ್ಲ ಅಂತಾಳೆ. ಅದೆಲ್ಲ ನನಗೂ ಕೂಡ ಚೆನ್ನಾಗಿ ಗೊತ್ತು ಅತ್ತೆ ಅಂತಾಳೆ. ನನ್ನ ಕೈಲಿ ಹೀಗೆ ಹೋರಾಟ ಮಾಡ್ಕೊಂಡೇ ಇರೋಕ್ಕಾಗಲ್ಲ. ನೀವು ನನ್ನನ್ನ ಕ್ಷಮಿಸೋದು ಇಲ್ಲ. ಅದಕ್ಕೆ ನಾನು ಮನೋಜ್ ಅವ್ರಿಗೆ ಡೈವರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾಳೆ. ಶಾಂತಿ, ನಾನು ಆಗ್ಲೇ ಹೇಳಿಲ್ವಾ ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಹೇಳ್ತಾರೆ ಕಸ್ತೂರಿ. ನಾನು ಈಗಲೇ ಡೈವರ್ಸ್ ಕೊಟ್ಬಿಡ್ತೀನಿ ಅತ್ತೆ, ನನಗೆ 6 ತಿಂಗಳು ಕೂಡ ಬೇಡ ಅಂತಾಳೆ. ಮನೋಜ್ ಅವರು ನಿಮ್ಮ ಮಾತು ಮೀರಿ ನಡೆಯಲ್ಲ. ಇದಕ್ಕೂ ಮೇಲೆ ಮನೋಜ್ ಅವ್ರ ಜೊತೆ ಬಾಳ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತಾಳೆ. ಮನೋಜ್ ಅವ್ರ ಹತ್ರ ನಾನು ಈಗಾಗಲೇ ಮಾತಾಡಿ ನೋಡ್ದೆ. ಇದಕ್ಕೆಲ್ಲ ಏನೇನ್ ಮಾಡ್ಬೇಕು ಅನ್ನೋದನ್ನು ಅವ್ರ ಜೊತೆ ಹೇಳಿದ್ದೀನಿ. ಲಾಯರ್ ಜೊತೆನೂ ಮಾತಾಡಿದ್ದೀನಿ. ನಾನು ಕೇಳ್ದಾಗಿಂದನು ಈ ನಿಮಿಷದವರೆಗೂ ಯಾವ ಉತ್ತರನೂ ಬರಲಿಲ್ಲ. ಅದಕ್ಕೆ ನೇರವಾಗಿ ನಿಮ್ ಜೊತೆನೆ ಮಾತಾಡೋಣ ಅಂತ ನಿಮ್ಮನ್ನ ಇಲ್ಲಿ ಕರೆಸ್ತೆ ಅಂತ ಹೇಳ್ತಾಳೆ ರೋಹಿಣಿ. ಆಗ ಶಾಂತಿ, ಓ, ಏನಕ್ಕೆ ಬರೇ ಕೇಳಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ 5 ಲಕ್ಷಕ್ಕೋಸ್ಕರ ತಾನೇ? ಅವಳಾಗಂತಿರುವಾಗ ಹೌದು ಅಂತಾಳೆ ರೋಹಿಣಿ. ನನಗೀಗ ಆ ಹಣದ ಅವಶ್ಯಕತೆ ಇದೆ. ನಾನು ನಿಮ್ಮ ಹತ್ರ ನಷ್ಟಕ್ಕೆ ಅಂತ ಏನು ಕೇಳ್ತಿಲ್ಲ. ಅವತ್ತು ನಾನು ಆ ದುಡ್ಡನ್ನ ರೆಡಿ ಮಾಡಿ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಮನೋಜ್ ಅವರು ಜೈಲಿಗೆ ಹೋಗ್ತಿರ್ತಿರು. ರೋಹಿಣಿ ಆಗಂತಿರುವಾಗ ಶಾಂತಿ, ಏಯ್, ನನಗೆ ನನ್ನ ಮಗನ್ನ ಕಾಪಾಡ್ಕೊಳಕ್ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಅದೆಲ್ಲ ಗೊತ್ತಿದ್ರೆ ನೀವೇ ಅವ್ರನ್ನ ಬಿಡಿಸ್ಕೊಬರಿತ್ತಲ್ವ ಅತ್ತೆ? ಅದೆಲ್ಲ ಗೊತ್ತಿದ್ರೆ ನೀವೇ ಅವ್ರನ್ನ ದುಡ್ಡು ಕಟ್ಟಿ ಬಿಡಿಸ್ಕೊಬೋದಿತ್ತಲ್ವ ಅತ್ತೆ? ನಾನು ದುಡ್ಡಿಗೋಸ್ಕರ ಅಲ್ಲಿ ಇಲ್ಲಿ ಅಡ್ದಾಡಿ ದುಡ್ಡನ್ನ ರೆಡಿ ಮಾಡಿ ತಂದು ಕಟ್ಟಿದ್ದೀನಿ ಅಂತಾಳೆ. ಅವಳಾಗಂತಿರುವಾಗ ಶಾಂತಿ ಕೋಪ ಮಾಡ್ಕೊಂಡು, ಏನೇ ಭಿಕ್ಷೆ ಹಾಕಿರೋಳ್ ತರ ಕೇಳ್ತಿದ್ಯಾ ಹಾಗಂತ ಕೋಪ ಮಾಡ್ಕೊಂಡು ರೋಹಿಣಿನ ಹೊಡಿಯಕ್ ಹೋಗ್ತಾಳೆ. ಏ ಶಾಂತಿ, ಸ್ವಲ್ಪ ಇರು ಶಾಂತಿ, ಟೆನ್ಷನ್ ಮಾಡ್ಕೋಬೇಡ, ಮೊದ್ಲು ಅವಳಿಗೆ ಮಾತಾಡಕ್ ಬಿಡು ಅಂತಾರೆ ಕಸ್ತೂರಿ. ಅತ್ತೆ, ನೀವು ತಕ್ಷಣ 5 ಲಕ್ಷ ಕೊಟ್ಬಿಟ್ರೆ ನಾನು ಯಾವ ಕಂಡೀಷನು ಇಲ್ಲದೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ಬಿಡ್ತೀನಿ ಅಂತಾಳೆ ರೋಹಿಣಿ. ಈಗ ಕೊಟ್ರೆ ಈಗಲೇನೆ ನಾನು ಸೈನ್ ಮಾಡ್ಕೊಡಕ್ಕೆ ರೆಡಿ ಅಂತಾಳೆ. ಆಗ ಶಾಂತಿ, ನೋಡಿದ್ಯಾ ಕಸ್ತೂರಿ, ಅವಳು ಎಷ್ಟೊಂದು ಬುದ್ಧಿವಂತೆ ಅಂತ? ಇವಳಿಗೆ ಹೇಳಿದ ತಕ್ಷಣ ಅಷ್ಟು ದುಡ್ಡನ್ನ ನಾನು ತಂದು ಇವಳ ಕೈಲಿ ಕೊಟ್ಬಿಡ್ಬೇಕಾ? ಏಯ್, ನಾನೇನು ಬ್ಯಾಂಕ್ ಇಟ್ಟಿದ್ದ ನೀನೆ? ಹಿಂಗೆ ಕೇಳಿದ ತಕ್ಷಣ ತಂದು ಕೊಟ್ಬಿಡಕ್ಕೆ? ದುಡ್ಡು ತಗೊಂಡಿದ ತಕ್ಷಣ ಇವಳು ಸೈನ್ ಮಾಡ್ಕೊಟ್ಬಿಡ್ತಾಳ? ಇದನ್ನೆಲ್ಲ ನಂಬಕ್ಕಾಗುತ್ತಾ ಅಂತ ಕೇಳ್ತಾಳೆ ಶಾಂತಿ. ಆಗ ಕಸ್ತೂರಿ ಅವರು, ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಇವಳು ಡೈವರ್ಸ್ ಪೇಪರ್ ಮೇಲೆ ಮೊದಲು ಸೈನ್ ಮಾಡ್ಲಿ, ಆಮೇಲೆ ದುಡ್ಡನ್ನ ತಗೊಂಡೋಗ್ಲಿ ಅಂತಾಳೆ ಶಾಂತಿ. ಇಲ್ಲ ಅತ್ತೆ, ಅದಂತೂ ಆಗೋದೇ ಇಲ್ಲ. ಮೊದಲು ನಾನು ಸೈನ್ ಮಾಡಿಕೊಟ್ಬಿಟ್ರೆ ದುಡ್ಡು ಬರುತ್ತೆ ಅನ್ನೋ ಗ್ಯಾರಂಟಿ ಏನು? ನಿಮ್ಮ ಕುಟುಂಬದಲ್ಲಿರೋರ ಮೇಲೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ, ಅದ್ರಲ್ಲೂ ನಿಮ್ಮ ಮೇಲಂತೂ ಇಲ್ವೇ ಇಲ್ಲ ಅಂತಾಳೆ ರೋಹಿಣಿ. ದುಡ್ಡು ಕೊಡದೆ ನನ್ನನ್ನು ಏಮರ್ಸ್ಬಿಟ್ರೆ ಏನು ಮಾಡಲಿ ಅಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ಕೈ ಎತ್ಕೊಂಡವಳಿಗೆ ಹೊಡಿಯಕ್ಕೆ ಹೋಗ್ತಾಳೆ. ಚಪ್ಪಲಿ ಹೊಡ್ಬಿಡ್ತೀನಿ ನೋಡೆ ನಿನ್ಗೆ. ನಾನು ಏಮಾರ್ಸೋಳ? ನನ್ನನ್ನು ನಂಬಕ್ಕಾಗಲ್ವಾ? ಏಮಾರ್ಸೋದಿಲ್ಲ ನಿನ್ ಕೆಲ್ಸ ಕಣೆ. ನೀನ್ ಮಾಡ್ದೇ ಇರೋ ಹುಚ್ಚಾಟನ ನನ್ ಮಗನ್ಗೆ ನಿನ್ನನ್ನ ಕರ್ಕೊಂಡ್ ಬಂದೆ. ಅವಾಗಿಂದ ಇವಾಗಿನವರೆಗೂ ಇಷ್ಟೊಂದೆಲ್ಲ ಸುಳ್ಳು ಹೇಳಿ ನಮ್ಮನ್ನ ಏಮಾರ್ಸಿಲ್ಲ ನೀನು. ಅಪ್ಪ ಮಲೇಷಿಯಾದಲ್ಲಿದ್ದಾರೆ,
ಸ್ವತ್ತು ಬರುತ್ತೆ, ಅಪ್ಪ ಸತ್ರು, ಅಮ್ಮ ಸತ್ರು, ಅದೆಲ್ಲದಕ್ಕೂ ಮೇಲೆ ಒಬ್ಬ ಮಗನ್ನ ಎತ್ತು ಅವನನ್ನ ಬಚ್ಚಿಟ್ಟು ಮದ್ವೆ ಆದವಳಲ್ವಾ ನೀನು? ನಿನ್ ಲೆವೆಲ್ಗೆ ನನ್ಗೆ ಸುಳ್ಳು ಹೇಳಕ್ಕೆ ಏಮರ್ಸಕ್ ಬರಲ್ಲ ಅಮ್ಮ. ಹಾಗಂತ ಶಾಂತಿ ಅವಳಿಗೆ ಹೊಡೆಯಕ್ ಹೋಗ್ತಿರೋವಾಗ ಕಸ್ತೂರಿ ಅವ್ರು ಬಂದು, ಏ ಶಾಂತಿ ಬಾ, ನೀನು ಕೋಪ ಮಾಡ್ಕೋಬೇಡ, ಸಾಕು ಬಾ ಶಾಂತಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಇವಳು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ ನೀನು? ಏಮಾರ್ಸೋದ್ರ ಬಗ್ಗೆ ಇವಳು ಮಾತಾಡ್ತಿದ್ದಾಳೆ. ಇವಳ ತರ ಏಮಾರ್ಸೋರು ಈ ಪ್ರಪಂಚದಲ್ಲೇ ಇಲ್ಲ. ಹೇಗೆಲ್ಲ ಮಾತಾಡ್ತಾಳೆ ಇವಳು, ಕೇಡ್ಗೆಟ್ಟವಳು ಅಂತ ಹೇಳ್ತಾಳೆ. ಶಾಂತಿ ಹಾಗಂತಿರುವಾಗ ಸಾಕು ಅತ್ತೆ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಇದೇನು ನಿಮ್ಮ ಮನೆಯಲ್ಲ, ಇದು ಕಸ್ತೂರಿ ಆಂಟಿ ಮನೆ ಅಂತಾಳೆ ರೋಹಿಣಿ. ನಿನ್ನಂತವ್ರಿಗೆಲ್ಲ ಏನಕ್ಕೆ ಮರ್ಯಾದೆ ಕೊಡ್ಬೇಕು ನಾನು? ನನ್ನನ್ನೇ ಏಮಾರ್ಸೋಳು ಅಂತ ಹೇಳ್ದೆ. ನನ್ ಬರ್ತಿರೋ ಕೋಪದಲ್ಲಿ ಚಾಪ್ಲಿ ತಗೊಂಡ್ ಹೊಡಿತಿದ್ದೆ ಕಣೆ ನಿನ್ಗೆ. ಶಾಂತಿ ಹಾಗಂತಿರುವಾಗ ನೀವ್ ಹೊಡೆದ್ಬಿಟ್ರೆ ನಾನು ಹೊಡ್ಸ್ಕೊಂಡ್ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಶಾಂತಿ ಹಾಗಂತ ಕೋಪ ಮಾಡ್ಕೊಂಡು ಹೇಳ್ತಿರುವಾಗ ಸುಮ್ನೆ ಅಂತೂ ಇರಲ್ಲ, ಅಷ್ಟೇನೆ, ಅವಶ್ಯಕತೆ ಇಲ್ಲದೆ ಇರೋದನ್ನ ಏನು ಮಾತಾಡೋದೇ ಬೇಡ. ನನಗೆ ಸೇರ್ಬೇಕಾಗಿರೋ ದುಡ್ಡನ್ನ ತಂದು ಕೊಟ್ಬಿಡಿ, ನಾನು ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡ್ತೀನಿ. ಇದನ್ನೇ ತಾನೇ ನೀವು ಆಸೆ ಪಡ್ತಿದ್ದು ಅಂತ ಆಫರ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ಏನ್ ದೊಡ್ಡದಾಗಿ ಕೊಂಡಾಡುವಂತ ಆಫರ್ ಕೊಟ್ಬಿಟ್ಟಿದ್ದಾಳೆ ಇವಳು. ಇಲ್ಲಿ ನೋಡಿ, ನನ್ ಮಗನಿಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ, ನಿನ್ 5 ಲಕ್ಷನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಒಂದು ಮಾತಾಡ್ದೆ ಮರ್ಯಾದೆಯಾಗಿ ಸೈನ್ ಮಾಡ್ಬಿಟ್ಟು ಸುಮ್ನೆ ಹೊರಟೋಗ್ಬಿಡು, ಇಲ್ಲಾಂದ್ರೆ ನೋಡು ಕೋರ್ಟ್ನಲ್ಲಿ ನಾನೇ ನಿನ್ಗೆ ಹೊಡಿತೀನಿ ಅಂತಾಳೆ ಶಾಂತಿ. ಆಗ ರೋಹಿಣಿ, ಹೇಗಾದ್ರೂ ಕಾಂಪ್ರಮೈಸ್ ಆಗ್ಬಿಡೋಣ ಅಂತ ನಾನು ಅನ್ಕೊಂಡೆ, ನೀವು ಕೋರ್ಟಿಗೆ ಹೋಗೋಣ ಅಂದ್ರೆ ಅದಕ್ಕೂ ನಾನು ರೆಡಿ ಅಂತಾಳೆ. ಅಲ್ಲಿ ಬಂದು ನೀವು ಮರ್ಯಾದೆ ಕಳ್ಕೊತೀನಿ ಅಂದ್ರೆ ಅದನ್ನ ಯಾರು ತಾನೇ ಬದಲಾಯಿಸೋಕ್ಕಾಗತ್ತೆ? ಅವಳಾಗಂತಿರುವಾಗ ಏ ಅಂತಾಳೆ ಶಾಂತಿ, ಸುಮ್ಮನೆ ಕೂಗಾಡ್ಬಿಡಿಯತ್ತೆ, ದುಡ್ಡು ಕೊಟ್ರೆ ಡೈವರ್ಸ್ ಕೊಡ್ತೀನಿ, ಇಲ್ಲಾಂದ್ರೆ ನೀವು ಕೋರ್ಟ್ಗೆ ಅಲ್ಲಿ ತಾನೇ ಇರ್ಬೇಕಾಗುತ್ತೆ ಅಂತಾಳೆ. ಏನೇ ಎದುರಿಸ್ತಿದೀಯೇನೆ, ನನ್ನ ಕೈಯಿಂದ ಒಂದು ಬಿಟ್ರೆ ನೋಡು ಅಂತ ಶಾಂತಿ ಹೇಳ್ತಿರೋವಾಗ ಹೊಡಿರಿ ನೋಡೋಣ ಹೇಗೆ ಹೊಡಿತೀರಾ ಅಂತ ನಾನು ನೋಡ್ತೀನಿ ಅಂತಾಳೆ ರೋಹಿಣಿ. ಶಾಂತಿ ರೋಹಿಣಿಗೆ ಹೊಡಿಯೋಕೆ ಅಂತ ಮುಂದೆ ಹೋಗ್ತಾಳೆ. ಆಗ ಕಸ್ತೂರಿ ಅವರು, ಹೇ ಶಾಂತಿ ಬಾ ಸುಮ್ಮನೆ ಅಂತ ಹಿಡಿದು ಹೇಳ್ಕೊತಾರೆ. ನೀವಿಬ್ರು ಮೊದಲು ಈ ರೀತಿ ಜಗಳ ಆಡೋದನ್ನ ನಿಲ್ಸಿ. ಯಾರೋ ಇಬ್ರು ರೌಡಿಗಳು ಮಾತಾಡೋ ಹಾಗೆ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ, ನಾನಿಲ್ಲಿ ಗೌರವ ಮರ್ಯಾದೆಯಿಂದ ಬಾಳ್ತಿದ್ದೀನಿ. ಹಾಗಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಅವ್ರು ಹೇಗ್ ಮಾತಾಡ್ತಿದ್ದಾರೆ ನೋಡಿ ಆಂಟಿ. ಹಾಗಂತ ರೋಹಿಣಿ ಹೇಳ್ತಾಳೆ, ನಿನ್ನಂತವ್ರ ಹತ್ರ ಇಲ್ಲ ಹಾಗೇನೆ ಕಣೆ ಮಾತಾಡೋದು. ಹಾಗಂತ ಶಾಂತಿ ಹೇಳ್ತಿರೋವಾಗ, ನೋಡು ಶಾಂತಿ, ಮೊದ್ಲೆಲ್ಲ ಇವಳು ಡೈವರ್ಸ್ ಕೊಡಲ್ಲ ಅಂತ ಹೇಳ್ತಿದ್ದೆ, ಈಗ ಅವಳೇನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, 5 ಲಕ್ಷ ದುಡ್ಡು ಕೊಟ್ರೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದು ಅವಳ ದುಡ್ಡನ್ನ ತಾನೇ ಅವಳು ಕೇಳ್ತಿರೋದು, ಅದನ್ನ ಕೊಟ್ಟು ಈ ಡೈವರ್ಸ್ ಕೇಸ್ನ ಕೊನೆಗಾಣಿಸು. ಎಷ್ಟು ದಿನ ಅಂತ ಇದನ್ನ ಎಳಿತಾನೆ ಇರ್ತೀಯ? ನೀನ್ ಮೊದಲು ಆ ದುಡ್ಡನ್ನ ರೆಡಿ ಮಾಡು ಅಂತಾರೆ ಕಸ್ತೂರಿ. ಇವಳಿಗೆ ಸೇರ್ಬೇಕಾಗಿರೋ ದುಡ್ಡನ್ನ ತಾನೇ ಆದಷ್ಟು ಬೇಗ ರೆಡಿ ಮಾಡಿ ಇವಳು ಮುಖದ ಮೇಲೆ ಬಿಸಾಕ್ತೀನಿ. ಹಾಗಂತ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೋಡಿದ್ರ ಆಂಟಿ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ಹಾಗಂತ ರೋಹಿಣಿ ಹೇಳ್ತಾಳೆ, ಅವಳು ಹೇಗೆ ಅಂತ ನೀನು ಗೊತ್ತಿಲ್ವಾ? ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲೂ ನ್ಯಾಯ ಇದೆ. ಸರಿ ಬಿಡು, ನೀನ್ ಹೇಳ್ಬೇಕಾಗಿದ್ದನ್ನೆಲ್ಲಾನು ಹೇಳಿದೀಯಾ, ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ಹಾಗಂತ ಕಸ್ತೂರಿ ಹೇಳ್ತಾರೆ. ಈ ಕಡೆ ಮನೋಜ್ ಶೋರೂಮ್ ನಲ್ಲಿ ನಿಮ್ಮ ನಲದಿಷ್ಟಿ ಎಲ್ಲಾನು ಲೆಕ್ಕಾಚಾರ ಹಾಕಿ ನಿಮ್ ಜಾತಕದ ಪ್ರಕಾರ ಈ ಟೈಮು ತುಂಬಾನೇ ಚೆನ್ನಾಗಿದೆ, ಅದಕ್ಕೇನೆ ನಿಮ್ಮನ್ನ ಹುಡ್ಕೊಂಡು ಕೋಟೀಶ್ವರ ಸಂಬಂಧ ಬಂದಿರೋದು. ಅದಕ್ಕೆ ಅಂತ ಮನೇಲಿರೋ ಗ್ರಹಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಮನೋಜ, ನಾನೇನೋ ಮನೇಲಿ ಹೋಗಿ ವಿಷಯನೆಲ್ಲನೂ ಹೇಳ್ದೆ, ಆದ್ರೆ ನಮ್ಮಮ್ಮ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ತೆಂಗಿನಕಾಯಿ ತಗೊಂಡ್ ಬಾ, ಈ ಐಡಿಯಾ ಕೊಟ್ರಲ್ಲ, ಅವ್ರ ಮುಖಕ್ಕೆ ಮಂಗಳಾರತಿ ಎತ್ತಿ ಅವ್ರ ತಲೆ ಮೇಲೆ ಹೊಡಿತೀನಿ ಅಂತ ಹೇಳಿದ್ರು ಅಂತಾನೆ. ಒಳ್ಳೆ ಕೆಲಸ, ನಮ್ಮಮ್ಮ ನಿಮ್ಮನ್ನ ನೋಡಿಲ್ಲ ಅಂತಾನೆ. ನಮ್ಮ ಮನೆಯಲ್ಲಿ ಇದಕ್ಕೆ ಯಾರು ಒಪ್ತಾನೆ ಇಲ್ಲ ಸರ್ ಅಂತಿರುವಾಗ, ಇಲ್ಲಿ ನೋಡಿ ಆ ಹುಡುಗಿಗೆ ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರಲ್ವಾ, ಅದೆಲ್ಲ ಇರೋದು ಆ ಹುಡುಗಿಗಲ್ಲ, ನಿಮ್ ಮನೆಯಲ್ಲಿ ಇರೋರ್ಗೆ. ನ್ಯೂಮರಾಲಜಿಸ್ಟ್ ಆಗತ್ತಿರುವಾಗ ಏನ್ ಸರ್ ಹೀಗೆ ಹೇಳ್ತಿದ್ದೀರಾ ಅಂತಾನೆ ಮನೋಜ. ಇಷ್ಟೊಂದು ದೊಡ್ಡ ಸಂಬಂಧ ಬಂದಿದೆ, ನೀವು ಸೊಗಸಾಗಿ ಜೀವನ ಮಾಡ್ಕೊಂಡು ಹೋಗೋ ರಾಜಯೋಗ ಕೂಡ ಬಂದಿದೆ, ಮುಕ್ಕೋಟಿ ದೇವತೆಗಳು ಬಂದು ಬಾಗ್ಲಲ್ಲಿ ನಿಂತಿವೆ ಅಂತ ಹೇಳ್ತಾರೆ. ಆಗ ಮನೋಜ ಮತ್ತೆ ಛಾಯಾ ಬಗ್ಗಿ ಬಗ್ಗಿ ನೋಡ್ತಾರೆ. ಎಲ್ಲಿ ಸರ್, ಯಾರು ಕಾಣ್ತಾನೆ ಇಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಹಲೋ, ಇದೇನು ಆನ್ಲೈನ್ ಡೆಲಿವರಿನಾ? ತಕ್ಷಣ ಬಂದು ಇಲ್ಲಿ ನಿಂತ್ಕೊಂಡ್ ಬಿಡಕ್ಕೆ ನಿಧಾನಕ್ಕೆ ತಾಳ್ಮೆಯಿಂದ ಬರ್ತಾರೆ, ನಿಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಬರ್ತಾರೆ. ಈಗ ಗ್ರಹಗಳೆಲ್ಲ ನಿಮಗೆ ಸಾಧಕವಾಗಿವೆ, ಅವೆಲ್ಲ ಹಾಗಿರುವಾಗ್ಲೇ ನಿಮಗ್ ಬೇಕಾಗಿದ್ದನ್ನ ನೀವು ಪಡ್ಕೊಂಡ್ ಬಿಡ್ಬೇಕು. ಇಂಥ ಸಮಯದಲ್ಲಿ ಸಂತೋಷ ಪಡೋದನ್ನ ಬಿಟ್ಟು ಮನೆಯಲ್ಲಿರೋ ಗ್ರಹಗಳನ್ನ ನೋಡಿ ಭಯ ಪಡೋದನ್ನ ಬಿಡಿ. ಅವ್ರಾಗಂತಿರುವಾಗ, ಬಾಸ್ ನನ್ಗೂ ಕೂಡ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಅನ್ನಿಸ್ತಿದೆ, ಆ ಹುಡುಗಿಗೆ ಸಮಸ್ಯೆ ಇದೆ ಅಂತ ಅನ್ಸೋದೇ ಇಲ್ಲ. ಅವತ್ತು ಇಲ್ಲಿಗೆ ಬಂದಿದಾಗ ಚೆನ್ನಾಗಿ ಮಾತಾಡಿದ್ಲಲ್ವಾ, ಹೇಗಾದ್ರೂ ಆ ಹುಡುಗಿನ ಮದ್ವೆಯಾಗಿ ಸೆಟಲ್ ಆಗೋದನ್ನ ನೋಡಿ ಬಾಸ್, ಅದ್ರಲ್ಲಿ ನಮ್ ಸಂಬಳನೂ ಕೊಟ್ಬಿಡಿ ಅಂತ ಹೇಳ್ತಾಳೆ ಛಾಯಾ. ಆದ್ರೆ ಡಿವೋರ್ಸ್ ಕೊಡೋದು ಲೇಟ್ ಆಗ್ಬೋದು ಸರ್ ಅಂತ ಮನೋಜ ಹೇಳ್ತಾನೆ. ಅದೇ ಲೇಟ್ ಆಗ್ಬಿಡುತ್ತೆ, 5 ಲಕ್ಷ ಕೊಟ್ಟಿದ ತಕ್ಷಣ ಅವರು ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಎಲ್ಲ ಸೈನ್ ಮಾಡೋದ್ರಲ್ಲಿ ತಾನೇ ಇರೋದು, ಅದನ್ನ ನೆನ್ಸ್ಕೊಂಡು ಭಯ ಪಡೋದೇನು ಬೇಡ ಅಂತಾರೆ. ರಾಜಯೋಗ ಬೇರೆ ಅಂತ ಹೇಳ್ತಿದ್ದೀರಾ, ಕೋಟಿ ಕೋಟಿ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದೀರಾ, ಆದ್ರೆ ಯಾವ್ದೋ ಒಂದು ವಿಷಯ ನನ್ನನ್ನ ತಡೀತಿದೆ ಅಂತಾನೆ ಮನೋಜ. ಅದು ರೋಹಿಣಿ ನನ್ನನ್ನ ಬಿಟ್ಟೋಗ್ತಿದ್ದಾಳೆ ಅಂತ ಕಷ್ಟ ಆಗ್ತಿದ್ಯಾ, ಅಥವಾ ಕನಗ ಇರೋ ಸ್ಥಿತಿನ ನೋಡಿ ಕಷ್ಟ ಆಗ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ, ಯಾವ್ದು ನನ್ಗೆ ಅರ್ಥನೇ ಆಗ್ತಿಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂತಾನೆ ಮನೋಜ. ಈ ಯೋಚನೆ ಮಾಡ್ತಾನೆ ಇದ್ರೆ ಬರೋ ಅದೃಷ್ಟ ಯೂ ಟರ್ನ್ ಮಾಡಿ ಹೊರಟೋಗುತ್ತೆ. ಅವ್ರಾಗಂತಿರುವಾಗ, ಸರ್ ನಿಮ್ಮ ಹತ್ರ ಒಂದೇ ಒಂದು ಡೌಟ್ ಕೇಳಿದ್ರೆ ತಪ್ಪು ತಿಳ್ಕೊಳ್ಳೋದಲ್ವಾ ಅಂತ ಕೇಳ್ತಾನೆ ಮನೋಜ. ಕೇಳಿ ಅಂತಿರೋವಾಗ,
ನಾನು ಇಬ್ರು ಹೆಂಡತಿರ ಜೊತೆನೂ ಇದ್ರೆ ತಪ್ಪಾಗಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದ್ರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳ್ತಿರೋವಾಗ ಏನು ಅಂತ ಮಾತಾಡ್ತಿದ್ದೀರಾ, ಇಬ್ರು ಹೆಂಡತಿರ ಜೊತೆ ಸಂಸಾರ ಮಾಡೋದು ಹೊಸ್ತೇನಲ್ಲ. ಆದ್ರೆ ನಿಮ್ ಮೊದಲನೇ ಹೆಂಡತಿ ನೀವು ಇನ್ನೊಂದು ಮದುವೆ ಆಗಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ರೆ ಸಾಕು, ಪೊಲೀಸ್ನವರು ನಿಮ್ಮ ಮೇಲೆ ಆಕ್ಷನ್ ತಗೋತಾರೆ. ದುಡ್ಡಿದ್ರೆ ಯಾರು ಬಾಯಿ ಬೇಕಾದ್ರೂ ಮುಚ್ಚಿಸ್ಬೋದು. ರಾಜರೆಲ್ಲ ಎರಡೆರಡು ಮದುವೆ ಆಗಿದ್ದಾರೆ, ಅಂಥದ್ರಲ್ಲಿ ಪಪ್ಪರಪ್ಪ ಮನೋಜ್ ಮದುವೆ ಆದ್ರೆ ಅದರಲ್ಲೇನು ತಪ್ಪಿದೆ. ಈಗ ನೀವು ಸಾಧಾರಣದವರು, ಕನಗನ ಮದುವೆ ಆದ್ಮೇಲೆ ದೊಡ್ಡ ರಾಜನ್ ತರ ಆಗ್ತೀರಾ, ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ದೊಡ್ಡ VIP ಆಗ್ತೀರಾ ಅಂತ ಹೇಳ್ತಾನೆ. ಇಬ್ರು ಹೆಂಡ್ತೀರ್ನ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಿರೋವಾಗ ಮನೋಜ ಕನ್ಸು ಕಾಣ್ತಿರ್ತಾನೆ. ನೀವೇನ್ ಅನ್ಕೋತಿದ್ದೀರಾ ಅಂತ ನನ್ಗೆ ಗೊತ್ತಾಯ್ತು. ಒಂದ್ ಕಡೆ ರೋಹಿಣಿ, ಇನ್ನೊಂದ್ ಕಡೆ ಕನಗ, ಅವ್ರನ್ನೇ ನೆನ್ಸ್ಕೊತಿದ್ದೀರಲ್ವಾ ಅಂತ ಕೇಳ್ತಾನೆ. ಸರ್ ಏನ್ ಹೇಳ್ತಿದ್ದೀರಾ ಸರ್, ನಾನು ಅನ್ಕೊಂಡಿದ್ನ ತಕ್ಷಣ ಹೇಳ್ಬಿಟ್ರಲ್ಲ ಅಂತ ಕೇಳ್ತಾನೆ ಮನೋಜ. ಅದೇ ನನ್ನ ಸ್ಪೆಷಾಲಿಟಿ, ಮೊದಲು ನೀವು ಧೈರ್ಯವಾಗಿರಿ. ಕನಗ ಅಮ್ಮನ ಹತ್ರ 10 ಲಕ್ಷದ ಅಡ್ವಾನ್ಸ್ ತಗೊಳ್ಳಿ, ಅದನ್ನ ರೋಹಿಣಿ ಹತ್ರ ಕೊಟ್ಟು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳಿ ಅಂತಾರೆ. ಹೌದು ಬಾಸ್, ನನಗೂ ಅದೇ ಸರಿ ಅಂತ ಅನಿಸ್ತಿದೆ ಅಂತ ಛಾಯಾ ಹೇಳ್ತಾಳೆ. ಆದ್ರೆ ಮನೆಯಲ್ಲಿ ಒಪ್ಕೋಬೇಕಲ್ವಾ ಅಂತ ಮನೋಜ ಹೇಳ್ತಿರೋವಾಗ, ಮನೇಲಿರೋರು ಗೊತ್ತಿಲ್ಲಿರೋ ಹಾಗೆ ನೀವು ಮದುವೆ ಆಗ್ಬಿಡಿ ಅಂತ ನಿಮ್ಮನ್ನ ರಿಜಿಸ್ಟರ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೂ ಕೂಡ ಕೋಟಿ ಕೋಟಿ ದುಡ್ಡು ಬಂದಿರುತ್ತೆ, ಆಗ ನಿಮ್ಮನೇಲೇ ಒಪ್ಕೋತಾರೆ. ಈ ಅದೃಷ್ಟ ಮಾತ್ರ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿರೋವಾಗ, ಬಾಸ್ ಅಮ್ಮ ಬರ್ತಿರಾದೆ ಅಂತ ಹೇಳ್ತಾಳೆ ಛಾಯಾ. ನಿಮ್ಮಮ್ಮ ಇಲ್ಲಿಗೆ ಏನಕ್ಕೆ ಬರ್ತಾರೆ ಅಂತಾನೆ ಮನೋಜ. ನಿಮ್ಮಮ್ಮ ಬರ್ತಿರೋದು ಸರ್ ಅಂತಾಳೆ ಛಾಯಾ. ಬಾರಮ್ಮ, ಏನು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಮನೋಜ. ನನ್ಗೇನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಇಲ್ಲಮ್ಮ, ಇವರೇ ನೋಡಮ್ಮ ನ್ಯೂಮರಾಲಜಿಸ್ಟ್ ಅಂತ ಹೇಳ್ತಾನೆ. ನಮಸ್ತೆ ಅಮ್ಮ, ನೋಡ್ತಿದಂಗೆ ನಿಮ್ ಮುಖದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣ್ತಿದೆ. ನಿಮ್ ಪುಣ್ಯ ಅಲ್ಲ ಈಗ ನಿಮ್ ಮಗನ್ ಬಂದು ಸೇರಿದೆ. ಅವ್ರಾಗಂತಿರೋವಾಗ ನಾನು ಹೇಳಿದ್ನಲ್ಲಮ್ಮ, ಒಬ್ರನ್ನ ನೋಡಿದ ತಕ್ಷಣನೇ ಅವ್ರ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ ಅಂತ, ಅದು ಇವ್ರೇನೆ ಅಂತ ಮನೋಜ ಹೇಳ್ತಾನೆ. ಏನಮ್ಮ ಇಲ್ಲಿಗೆ ಬಂದಿದೀಯಲ್ಲ ಅಂತ ಕೇಳ್ತಿರೋವಾಗ, ಬಾ ನಿನ್ ಜೊತೆ ಮಾತಾಡ್ಬೇಕು ಅಂತ ಶಾಂತಿ ಮನೋಜನ ಸೈಡ್ ಹೇಳ್ಕೊಂಡ್ ಬರ್ತಾಳೆ. ಅಮ್ಮ ಹೇಳಮ್ಮ ಅಂತಿರೋವಾಗ, ನಾನು ಆ ಪಾರ್ಲರ್ನ ನೋಡ್ಕೊಂಡು ಬಂದೆ ಅಂತಾಳೆ ಶಾಂತಿ. ನೀನೇನಕ್ಕಮ್ಮ ಅವಳು ನೋಡಕ್ ಹೋಗಿದೆ ಅಂತಾನೆ ಮನೋಜ. ನಾನೇನು ಅವಳನ್ನ ನೋಡಕ್ ಹೋಗಿಲ್ವೋ, ಆ ಪಾರ್ಲರ್ನವಳೆ ನನ್ನನ್ನು ಕಸ್ತೂರಿ ಮನೆಗೆ ಬರಕ್ಕೆ ಹೇಳಿದ್ಲು. ನೀನು ಹೇಳ್ತಿರೋ ಹಾಗೆ ಅವಳು ಡೈವರ್ಸ್ಗೆ ರೆಡಿಯಾಗಿದ್ದಾಳೆ. ಏನು ಹೇಳ್ತಿದೀಯಮ್ಮ ಅಂತಾನೆ ಮನೋಜ. ಅವಳಿಗೆ ಬೇಕಾಗಿರೋದು 5 ಲಕ್ಷ ಅಷ್ಟೇನೆ. ಅದೆಲ್ಲ ನನ್ಗೆ ಅರ್ಥ ಆಯ್ತು, ಅದನ್ನ ನೀನು ಕೊಟ್ಟೆ ಅಂತ ಇಟ್ಕೋ, ಅವಳು ನಿನ್ನ ಜೀವನದಿಂದನೇ ಓಡೋಗ್ತಾಳೆ. ಶಾಂತಿ ಹಾಗಂತಿರೋವಾಗ, ನನಗೂ ಅದನ್ನೇ ಹೇಳಿದ್ಲಮ್ಮ, ನೀವು ದುಡ್ಡು ಕೊಟ್ಟಿದ ತಕ್ಷಣ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ಲಮ್ಮ ಅಂತಾನೆ. ಇದಕ್ಕೂ ಮೇಲೆ ತಳ್ಳಕ್ ಹೋಗ್ಬಾರ್ದು, ಯಾರ ಹತ್ರನಾದ್ರೂ ಸಾಲ ಮಾಡಿರಾದ್ರೂ ಸರಿನೇ, 5 ಲಕ್ಷ ದುಡ್ಡು ತಂದು ಅವಳ ಮುಖದ ಮೇಲೆ ಬಿಸಾಕು ಅಂತಾಳೆ ಶಾಂತಿ. ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಮ್ಮ, ಸೀನು ಬ್ರೋ ಕೂಡ ಆ ಹುಡುಗಿ ಬಗ್ಗೆ ಹಾಗಂತ ಮನೋಜ್ ಹೇಳ್ತಿರೋವಾಗ, ಏಯ್ ಆ ಮೆಂಟಲ್ ಪ್ರಾಬ್ಲಮ್ ಇರೋ ಹುಡುಗಿ ತಾನೆ, ಆಗ್ಲೇ ಬೇಡ ಅಂತ ಹೇಳಿದ್ನಲ್ಲ, ನಿನ್ ಬುದ್ಧಿವಂತಿಕೆ ತಕ್ಕಾಗಿರೋ ಹುಡುಗಿನ ನಾನು ಹುಡುಕಿ ಮದುವೆ ಮಾಡ್ತೀನಿ. ಆದಷ್ಟು ಬೇಗ 5 ಲಕ್ಷನ ರೆಡಿ ಮಾಡು ಅಂತ ಹೇಳೋಕೇನೆ ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ದು. ಆದಷ್ಟು ಬೇಗ 5 ಲಕ್ಷ ದುಡ್ಡನ್ನ ರೆಡಿ ಮಾಡಿಬಿಡು. ಆ ದುಡ್ಡನ್ನ ಕೊಟ್ಟಿದ ತಕ್ಷಣನೇ ಅವಳ ಹತ್ರ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ್ಬಿಡ್ಬೇಕು ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ನಾನು ಈಗಿರೋ ಸ್ಥಿತಿಗೆ 5 ಲಕ್ಷ ದೊಡ್ಡ ಅಮೌಂಟ್ ಅಮ್ಮ ಹಾಗಂತ ಮನೋಜ ಹೇಳ್ತಿರುವಾಗ, ಏಯ್ 5 ಲಕ್ಷ ನಾವೇನಾದ್ರೂ ರೆಡಿ ಮಾಡಲಿಲ್ಲ ಅಂದರೆ ಅದರಿಂದ ತೊಂದರೆ ನಿನಗೇನೆ ಕಣೋ. ಅದನ್ನೇನಾದರೂ ಹಾಗೆ ಬಿಟ್ಬಿಟ್ರೆ ಅವಳು ಯಾವಾಗ ಬದಲಾಯ್ತಾಳೋ ಏನೋ ಗೊತ್ತೇ ಆಗೋಲ್ಲ. ನಾನು ದುಡ್ಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ, ನೀನು ಯೋಚನೆ ಮಾಡು ಅಂತ ಹೇಳ್ತಾಳೆ. ಸರಿನಮ್ಮ, ಏನು ಮಾಡೋದು ಅಂತ ನೋಡ್ತೀನಿ ಅಂತಾನೆ ಮನೋಜ. ನೋಡ್ತೀನಿ ಅನ್ನೋದೆಲ್ಲ ಏನಿಲ್ಲ, ನೀನು ದುಡ್ಡನ್ನ ರೆಡಿ ಮಾಡಲೇಬೇಕು ಅಂತಾಳೆ ಶಾಂತಿ. ಹಾಗಂತ ಹೇಳಿ ಶಾಂತಿ ಹೊರಟೋಗ್ತಾಳೆ. ಈ ಕಡೆ ನ್ಯೂಮರಾಲಜಿಸ್ಟ್, ನಿಮ್ಮಮ್ಮ ಮಾತಾಡಿದ್ನೆಲ್ಲನೂ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಅಮ್ಮ ಈ ಮದುವೆನೇ ಬೇಡ ಅಂತ ಹೇಳ್ತಿದ್ದಾರೆ ಅಂತಾನೆ ಮನೋಜ. ಇದಕ್ಕಿರೋದು ಒಂದೇ ದಾರಿ, ಅವ್ರು ಹೇಳ್ದೇನೆ ನೀವು ಮದುವೆ ಆಗ್ಬಿಡಿ ಅಂತಾನೆ ನ್ಯೂಮರಾಲಜಿಸ್ಟ್. ಏನು ಹೇಳ್ದೇನೆ ಮದುವೆ ಆಗ್ಬೇಕಾ ಅಂತ ಮನೋಜ ಕೇಳ್ತಾನೆ. ಎಸ್, ಈಗ ನೀವು ನೇರವಾಗಿ ಆ ಅಮ್ಮ ದೇವಿಕಾ ಮನೆಗೆ ಹೋಗಿ ರಹಸ್ಯವಾಗಿ ಈ ಮದ್ವೆನ ಹೇಗಾದ್ರೂ ಮಾಡಿ ಮುಗಿಸಿ ಅಂತ ಕೇಳಿ, ಅವರು ಕೂಡ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಈ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ಅವ್ರಾಗಂತಿರೋವಾಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ಏನು ಯೋಚನೆ ಮಾಡ್ತಿದ್ದೀರಾ, ಉತ್ತರನೇ ಕೊಡ್ತಿಲ್ವಲ್ಲ ಅಂತ ಕೇಳ್ತಾನೆ ನ್ಯೂಮರಾಲಜಿಸ್ಟ್. ಬಾಸ್ಗೆ ಇದ್ರಲ್ಲೆಲ್ಲ ಓಕೆ ಅಂತಾಳೆ ಛಾಯಾ. ಮನೋಜ ನೋಡ್ತಿರೋವಾಗ, ಹಾಗಲ್ಲ ಬಾಸ್, ಎಲ್ಲ ಕೂಡ್ ಬಂದಿದೆ, ನೀವು ಬೇಡ ಅಂತ ಹೇಳ್ತೀರಾ, ಇವರೇ ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ ಅಂತಾಳೆ ಛಾಯಾ. ಸರಿ ಸರ್, ನೀವು ಹೇಳ್ದಂಗೆನೆ ಮಾಡ್ತೀನಿ ಅಂತ ಹೇಳ್ತಾನೆ ಮನೋಜ. ಡೋಂಟ್ ವರಿ, ಇನ್ಮೇಲೆಲ್ಲ ಸಕ್ಸಸ್ ಆಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಈ ಕಡೆ ಶಾಂತಿ ಮನೆಗೆ ಬರ್ತಾಳೆ. ಮೀನಾ ಕುಡಿಯೋಕೆ ನೀರು ತಗೊಂಡ್ಬಾ ಅಂತ ಹೇಳ್ತಾಳೆ. ತಗೊಂಡ್ ಬರ್ತಿದ್ದೀನಿ ಅತ್ತೆ ಅಂತ ಮೀನಾ ಕುಡಿಯೋಕೆ ನೀರು ತಗೊಂಡ್ ಬರ್ತಾಳೆ. ಏನ್ ಶಾಂತಿ, ಕಸ್ತೂರಿ ಅಮ್ಮನ ಮನೆಗೆ ಹೋಗಿದ್ ಬರ್ತೀನಿ ಅಂತ ಹೋದಿಯಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಲ್ಲಿಗೆ ಹೋದ್ರೆ ಲೇಟ್ ಆಗ್ತಾನೆ ಬರೋದು, ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅವ್ರಾಗಂತಿರೋವಾಗ, ಏನಕ್ಕಾದ್ರೂ ಹೋದ್ನೋ ಅಲ್ಲಿಗೆ ಅಂತ ಅನ್ನಿಸ್ಬಿಡ್ತು ಅಂತಾಳೆ ಶಾಂತಿ. ಯಾಕೆ, ಏನಾಯ್ತು ಅಂತ ಕೇಳ್ತಾರೆ ರಂಗನಾಥ್ ಅವರು. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಪಾಲ್ನಲ್ಲಿ ನೋಡಿ ಬಂದು ಕೂತಿದ್ಲು ಆಗ್ಲೇನೆ. ಅವಳನ್ನು ಕರೆಸಿ ನಾನು ನಿನಗೆ ಬರಕ್ಕೆ ಹೇಳ್ದೆ ಅಂತ ಕಸ್ತೂರಿಗೆ ಚೆನ್ನಾಗಿ ಬೈದ್ಬಿಟ್ಟು ಬಂದೆ ಅಂತಾಳೆ. ರೋಹಿಣಿ ಅಲ್ಲಿಗೆ ಬಂದಿದ್ಲು ಅಂದಮೇಲೆ ಕಸ್ತೂರಿ ಅಮ್ಮ ಅವಳ ಹತ್ರ ಮಾತಾಡೋಕೇನೆ ನಿನ್ನನ್ನು ಕರೆಸಿರ್ಬೋದು ಅಂತಾರೆ ರಂಗನಾಥ್ ಅವರು. ಹೌದೌದು, ಅದೆಲ್ಲ ಮೊದಲೇ ಗೊತ್ತಿದ್ರೆ ನಾನು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಅಂತಾಳೆ ಶಾಂತಿ. ರೋಹಿಣಿ ಯಾಕೆ ನಿನ್ನನ್ನು ಅಲ್ಲಿಗೆ ಬರಕ್ಕೆ ಹೇಳಿದ್ಲು ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ, ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಾಳೆ. ಏನದು ಅಂತಾರೆ ರಂಗನಾಥ್ ಅವರು. ಅದೇನೆ, ಮನೋಜ್ಗೋಸ್ಕರ 5 ಲಕ್ಷ ಕೊಟ್ಟಿದ್ಲಲ್ಲ, ಅದನ್ನ ಕೊಟ್ಬಿಟ್ರೆ ಡೈವರ್ಸ್ ಕೊಡ್ತಾಳಂತೆ.
ಅವಳಾಗಂತಿರುವಾಗ ಹೌದಾ ಅಂತಾರೆ ರಂಗನಾಥ್ ಅವರು. ಲಾಯರ್ ಹತ್ರನೂ ಅದನ್ನೇ ಹೇಳಿದ್ಲು, ನಾವು ಯಾವುದಕ್ಕೂ ಉತ್ತರ ಕೊಡ್ಲಿಲ್ವಲ್ಲ, ಅದಕ್ಕೆ ನನ್ನ ಹತ್ರ ದುಡ್ಡು ಕೊಟ್ಬಿಟ್ರೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ಲು ಅಂತಾಳೆ. ಆಗ ಸೂರ್ಯ, ಅಲ್ಲ ಆ ಅಮ್ಮ ಇಷ್ಟು ದಿನ ಡೈವರ್ಸ್ ಕೊಡದೆ ಕೋರ್ಟು ಕೇಸು ಅಂತ ಅಲ್ದಾಡಿಸ್ತಿದ್ಲು, ಈಗೇನು ದಿಢೀರ್ ಅಂತ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅಂತಾನೆ. ಅದು ಸರಿನೇ, ಆದರೆ ಈಗ ಕೋರ್ಟ್ನಲ್ಲಿ 6 ತಿಂಗಳು ಕೇಸ್ನ ಮುಂದಕ್ಕೆ ಹಾಕಿದಾರಲ್ಲ ಅಂತ ಕೇಳ್ತಾಳೆ ಮೀನಾ. ಕೋರ್ಟಿಗೆ ಹೋಗೋದೇನು ಬೇಡ, ಇಲ್ಲೇ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ತಿದ್ದಾಳೆ. ನಾನು ಕೂಡ ಏನೋ ಮನೋಜ್ಗೆ ಏಮಾರ್ಸೋಕ್ಕೋಸ್ಕರ ಈ ರೀತಿ ಆಡ್ತಿದ್ದಾಳೆ ಅಂತ ಅನ್ಕೊಂಡೆ. ಈಗ ಅವಳು ನಿಜವಾಗ್ಲೂ ಡಿವೋರ್ಸ್ ಕೊಡೋ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಈಗ ಅವಳಿಗೆ 5 ಲಕ್ಷನೇ ಮುಖ್ಯ, ಸರಿಯಾದ ದುರಾಸೆ ಇರೋಳವಳು ಅಂತ ಶಾಂತಿ ಬೈಕೋತಿರೋವಾಗ, ಇದೊಳ್ಳೆ ಚೆನ್ನಾಗಿದೆ ಸಕ್ರೆ, ಆ ಪಾರ್ಲರ್ ಅಮ್ಮ ನಿಮ್ಮ ಹತ್ರ ಸುಮ್ಮನೆ ಏನಾದರೂ ದುಡ್ಡು ಕೇಳ್ತಿದ್ದಾಳಾ? ನಿಮ್ಮ ಮಗ ಮನೋಜ್ ಜೈಲಲ್ಲಿರುವಾಗ 5 ಲಕ್ಷ ದುಡ್ಡು ಖರ್ಚು ಮಾಡಿದ್ಲಲ್ಲ, ಅದನ್ನ ತಾನೇ ಕೇಳ್ತಿರೋದು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅಮ್ಮ ನೀವು ದುಡ್ಡು ಕೊಟ್ರೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲಮ್ಮ, ಅದನ್ನ ಕೊಟ್ಬಿಟ್ರೆ ಮನೋಜ್ ಒಳ್ಳೇದೇ ಅಲ್ವಾ ಅಂತ ಕೇಳ್ತಾನೆ ರವಿ. ಅತ್ತೆ ಕಾಸು ಕೊಟ್ಟು ಕೇಸ್ನ ಮುಗಿಸ್ಕೊಡಿ ಹಾಗಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಇಲ್ಲಿರೋ ಸಮಸ್ಯೆ ಏನಂದ್ರೆ ಈ ತಕ್ಷಣ 5 ಲಕ್ಷನ ಹೇಗೆ ರೆಡಿ ಮಾಡೋದು ಅನ್ನೋದು. ಕೇಳಿದ ತಕ್ಷಣ ದುಡ್ಡು ಕೊಡುವಂತವ್ರು ಯಾರಿದ್ದಾರೆ ಅಂತ ಕೇಳ್ತಾರೆ. ಅವ್ರಾಗ ಅಂದಿದ ತಕ್ಷಣ ಶಾಂತಿ, ಅದೇನೇ ಅಲ್ವಾ ಇವ್ರಿಬ್ರು ಇದಾರಲ್ಲ ಹಾಗಂತ ಸೂರ್ಯ ಮೀನ ಕಡೆ ಕೈ ತೋರಿಸ್ತಾಳೆ. ಏನ್ ಹೇಳ್ತಿದ್ಯಾ ನೀನು ಅಂತ ರಂಗನಾಥ್ ಅವರು ಕೇಳ್ತಾರೆ. ಈ ಮನೆಗೆ ಯಾವುದೇ ಸಮಸ್ಯೆ ಬಂದ್ರು ಇವ್ರಿಬ್ರೇನೆ ತಾನೇ ಮೊದಲು ಬಂದು ನಿಂತ್ಕೊಳ್ಳೋದು, ಇವ್ರ ಹತ್ರ ಹೇಳಿ 5 ಲಕ್ಷ ರೆಡಿ ಮಾಡ್ಕೊಳಕ್ ಹೇಳಿ ಅಂತ ಕೇಳ್ತಾಳೆ ರಂಗನಾಥ್ ಅವ್ರನ್ನ. ಇದೆಲ್ಲ ನಿಮ್ ಕೈಲೇ ಕಣ್ರಿ ಇರೋದು, ನೀವು ಅಂದ್ರೆ ಅದೆಲ್ಲ ನಡೆಯುತ್ತೆ. ಅವಳೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾಳೆ, ಅವಳು ಯಾವಾಗ ಬದಲಾಗ್ಬಿಡ್ತಾಳೋ ಏನೋ, ಅವಳನ್ನ ಮಾತ್ರ ನಂಬಕ್ಕಾಗಲ್ಲ. ಆದಷ್ಟು ಬೇಗ ಇವ್ರನ್ನ ದುಡ್ಡು ರೆಡಿ ಮಾಡ್ಕೊಡಕ್ ಹೇಳ್ರಿ. ಅವಳಾಗಂತಿರುವಾಗ ಎಲ್ರು ಮುಖ ನೋಡ್ಕೋತಿರ್ತಾರೆ. ಏ ಶಾಂತಿ, ನೀನ್ ಮಾತಾಡ್ತಿರೋದ್ರಲ್ಲಿ ಏನಾದ್ರೂ ನ್ಯಾಯ ಇದೆಯೇನೆ? ಈಗಾಗ್ಲೇ ಮನೋಜ್ ಮಾಡಿರೋ ಸಾಲ ತೀರ್ಸೋಕೆನೆ ಇವನ್ ಸಾಲ್ಗಾರನಾಗಿದ್ದಾನೆ, ನಿನಗೆ ಸ್ವಲ್ಪನೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೆ? ಅಷ್ಟೊಂದು ದುಡ್ಡನ್ನ ಇವ್ರನ್ನೇ ಏರ್ಪಾಡು ಮಾಡು ಅಂತ ಹೇಳ್ತಿದೀಯಲ್ಲ. ರಂಗನಾಥ್ ಅವರು ಹಾಗಂತಿರುವಾಗ, ಅಮ್ಮ ಇದೆಲ್ಲ ತುಂಬಾ ಓವರ್ ಆಯ್ತಮ್ಮ, ಮನೋಜ್ ಮಾಡಿರೋ ತಪ್ಪನ್ನೆಲ್ಲ ಸೂರ್ಯನ್ ತಲೆ ಕಟ್ಟಿದ್ದೀರಾ, ಅವನು ಎಷ್ಟು ಅಂತ ಕಷ್ಟಪಡ್ತಾನೆ ಹಾಗಂತ ರವಿ ಹೇಳ್ತಿರುವಾಗ, ಅತ್ತೆ ರೋಹಿಣಿ ದುಡ್ಡು ಕೊಟ್ಟಿರೋದು ಮನೋಜ್ ಅವ್ರಿಗೋಸ್ಕರ, ಈಗ ಡಿವೋರ್ಸ್ ಬೇಕಾಗಿರೋದು ಮನೋಜ್ ಅವ್ರಿಗೇನೆ, ಅವ್ರು ತಾನೇ ದುಡ್ಡನ್ನ ರೆಡಿ ಮಾಡ್ಕೊಡ್ಬೇಕಾಗಿರೋದು ಅಂತಾಳೆ. ಶ್ರುತಿ ಹಾಗಂತಿರುವಾಗ ರಂಗನಾಥ್ ಅವರು, ನೋಡು ಶಾಂತಿ, ಮನೋಜ್ ಬೇಕಾಗಿರೋದನ್ನ ಅವನೇ ನೋಡ್ಕೋಬೇಕು, ಇದರಲ್ಲಿ ಸೂರ್ಯ ಮೀನನ್ನ ಹೇಳ್ತರ್ಬೇಡ. ಅವ್ರಾಗಂತಿರುವಾಗ, ಏನ್ರಿ ಊರ್ನಲ್ಲಿ ಯಾರ್ಯಾರಿಗೋ ಸಹಾಯ ಮಾಡ್ತಾರೆ, ಏನೇ ಸಮಸ್ಯೆ ಆದ್ರೂ ಇವ್ರಿಬ್ರೇ ತಾನೇ ಹೋಗಿ ನಿಂತ್ಕೊಳ್ಳೋದು, ಹೊರಗಡೆ ಇರೋರ್ಗೆಲ್ಲ ಏನೇನೋ ಮಾಡ್ತಾರೆ, ಮನೇಲಿರೋರ್ಗ್ ಮಾಡಕ್ಕಾಗಲ್ವಾ? ಅವಳಾಗಂತಿರುವಾಗ, ಅವ್ರಿಬ್ರಿಗೂ ಮಾಡಕ್ಕಾಗಲ್ಲ ಆಯ್ತಾ, ನಾನ್ ಸಹಾಯ ಮಾಡಿ ಅಂತ ಹೇಳೋದು ಇಲ್ಲ. ಮನೋಜ್ಗೆ ಹೇಳು ದುಡ್ಡನ್ನ ರೆಡಿ ಮಾಡ್ಕೊಡೋಕೆ, ಈಗಾಗ್ಲೇ ನಿನ್ ಜೊತೆ ಹೇಳ್ದೆ ತಾನೆ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಏನ್ರಿ ಒಂದೇ ಸರಿಗೆ ಅಷ್ಟೊಂದು ದುಡ್ಡನ್ನ ಹೇಗ್ರಿ ರೆಡಿ ಮಾಡ್ತಾನೆ ಅಂತ ಕೇಳ್ತಾಳೆ. ಎಲ್ಲರೂ ಸೇರಿ ಸ್ವಲ್ಪ ಸಹಾಯ ಮಾಡಿದ್ರೆ ಏನಾಗ್ಬಿಡುತ್ತೆ, ಕುಟುಂಬ ಅಂದ್ಮೇಲೆ ಒಬ್ರಿಗೊಬ್ರಿಗೆ ಒತ್ತಾಸೆಯಾಗಿರ್ಬೇಕು ತಾನೆ ಅಂತ ಶಾಂತಿ ಹೇಳ್ತಿರುವಾಗ, ಕುಟುಂಬ ಅಂದ್ರೆ ಒಬ್ರಿಗೊಬ್ರಿಗೆ ಒತ್ತಾಸೆಯಾಗಿರ್ಬೇಕು ಅನ್ನೋದು ಈಗ ಗೊತ್ತಾಯ್ತೇನಪ್ಪ ಸಕ್ರೆಗೆ. ನಾನು ರಾತ್ರಿಯಾಗ್ಲೂ ಕಷ್ಟಪಟ್ಟು ಕಾರ್ಗಳನ್ನ ರೆಡಿ ಮಾಡಿದ್ದೀನಿ. ಮೀನಾ ತಾನು ಹೂ ಕಟ್ಟೋದು ದುಡ್ಡನ್ನೆಲ್ಲಾನು ಸೇರಿಸಿ ಈ ಮನೆ ಕೊಟ್ಟಿದ್ದಾಳೆ. ಹಾಗೇನೆ ರವಿ ಶ್ರುತಿನೂ ಕೂಡ ಅವ್ರದ್ದು ಒಂದು ಭಾಗ ಅಂತ ದುಡ್ಡನ್ನ ರೆಡಿ ಮಾಡ್ಕೊಟ್ಟಿದ್ದಾರೆ. ಇಷ್ಟು ಜನ ಶ್ರಮ ಪಟ್ಟು ಸೇರ್ಸಿರೋ ದುಡ್ಡಲ್ಲೇ ಸಕ್ರೆ ಈ ಮನೆನ ಬಿಡಿಸ್ಕೊಂಡಿರೋದು. ಆ ಸಮಯದಲ್ಲಿ ಈ ಮಾತು ಎಲ್ಗೋಗಿತ್ತು ಸಕ್ರೆ? ಒಂದೇ ಒಂದ್ ಮಾತು ನಿಮ್ ಪ್ರೀತಿ ಮಗನಿಗೆ ಹೇಳ್ಬೋದೈತಲ್ಲ, ಅವ್ರೆಲ್ಲರೂ ಅಷ್ಟೊಂದು ಕಷ್ಟ ಪಡ್ತಿದ್ದಾರೆ, ನೀನ್ ಅವ್ರ ಜೊತೆಗೆ ಒತ್ತಾಸೆಯಾಗಿ ನಿಂತ್ಕೋ ಅಂತ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಜೊತೆಲಿ ಹುಡ್ತವನ್ಗೆ ಇಷ್ಟು ಕೂಡ ಮಾಡೋಕೆ ಮನ್ಸು ಬರಲ್ವಾ ನಿಮ್ಗೆ ಅಂತ ಕೇಳ್ತಾಳೆ. ಮಾಡೋ ಮನ್ಸೇನೋ ಇದೆ ಸಕ್ರೆ, ಆದ್ರೆ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡು ಸಕ್ರೆ, ತಿಂಗಳ ಕಾರ್ಗೆ ಡ್ಯೂ ಕಟ್ಟೋದೇ ತುಂಬಾನೇ ಇದೆ ಹಾಗಂತ ತಾನು ಬರ್ತಿದ್ದ ಲೆಕ್ಕದ ಬುಕ್ನ ತೋರಿಸ್ತಾನೆ. ಅತ್ತೆ ಅವ್ರ ಹತ್ರ ದುಡ್ಡೇನಾದ್ರೂ ಇದ್ರೆ ನೀವು ಕೇಳೋದಕ್ಕೂ ಮುಂಚೆ ಸಹಾಯ ಮಾಡ್ತಿದ್ರು, ಆದ್ರೆ ಈಗ ಕಾರ್ಗಳೆಲ್ಲ ಸಾಲದಲ್ಲಿವೆ, ಅದಕ್ಕೆ ಡ್ಯೂ ಕಟ್ಟೋಕೆನೆ ಅವರು ಓಡ್ತಿದ್ದಾರೆ. ಅವ್ರ ಹತ್ರ ಈಗ ಯಾವ ದುಡ್ಡು ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಈಗಿರೋ ಅವಸರದಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು, ಅದೇನೇ ಅಲ್ವಾ ನಿಮ್ಮನೆಗೆ ನೀನ್ ತಮ್ಮನ್ಗೋಸ್ಕರ ಎಲ್ಲಾನು ಮಾಡ್ತಿದ್ಯಾ, ಈ ಮನೇಲಿರೋರ್ಗೋಸ್ಕರ ಏನು ಮಾಡ್ತಿಲ್ಲ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ದುರ್ಗುಟ್ಕೊಂಡು ಶಾಂತಿನ ನೋಡ್ತಾ ಇರ್ತಾರೆ. ಸಕ್ರೆ ಈ ಸಮಸ್ಯೆ ಬಂದಿರೋದೇ ಮನೋಜಿಂದ, ಈ ವಿಷಯದಲ್ಲಿ ನಾನು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ. ಅವನೇ ಸಂಪಾದನೆ ಮಾಡಿ ಅವನೇ ಆ ದುಡ್ಡನ್ನ ಕೊಡ್ಬೇಕು, ಆಗ್ಲೇ ಅವನಿಗೆ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗೋದು. ಸೂರ್ಯ ಹಾಗಂತಿರುವಾಗ ಮನೋಜ್ ಅಲ್ಲಿಗೆ ಬರ್ತಾನೆ. ಅಪ್ಪ ನನ್ಗೋಸ್ಕರ ಯಾರು ಹೆಲ್ಪ್ ಮಾಡ್ಬೇಕಾಗಿಲ್ಲ, ದುಡ್ಡನ್ನ ನಾನೇ ರೆಡಿ ಮಾಡ್ದೆ ಹಾಗಂತ ಮನೋಜ ಹೇಳ್ತಿರುವಾಗ, ಏನೋ ದುಡ್ಡಿನ ಗಿಡ ಏನಾದ್ರು ಬೆಳೆಸಿದೀಯಾ ಅಂತಾನೆ ಸೂರ್ಯ. ದುಡ್ಡನ್ನ ಹೇಗೋ ತಂದ್ಕೊಡ್ತೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಬಿಸ್ನೆಸ್ ಮಾಡ್ತಿರೋ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ದೆ ಅಪ್ಪ, 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡು ಬಂದೇ ಬರುತ್ತೆ ಅಂತ ಮನೋಜ ಹೇಳ್ತಾನೆ. ಎಲ್ರು ಡೌಟಲ್ಲಿ ಮನೋಜನ ನೋಡ್ತಿರುವಾಗ ಶಾಂತಿ, ಲೇ ಈ ದುಡ್ಡನ್ನ ಸೂರ್ಯ ಮೀನಾ ಕೊಡ್ತೀನಿ ಅಂತ ಹೇಳಿದ್ರೆ ನಾನ್ ನಂಬ್ತಿದ್ದೆ, ಆದ್ರೆ ನಿನ್ ಮೇಲೆ ನನಗೆ ಅಂತ ಶಾಂತಿ ಹೇಳ್ತಿರುವಾಗ, ಈಗೆಲ್ಲ ಬದಲಾಗಿದೆ ಅಮ್ಮ, ನನಗೋಸ್ಕರ ನೀನ್ ಯಾರ ಹತ್ರನೂ ದುಡ್ಡು ಕೇಳಬೇಡ ಅಂತಾನೆ ಮನೋಜ. ಆಗ ರವಿ, ಲೇ ನಿನ್ನನ್ನು ನಂಬಿ ಯಾರು 5 ಲಕ್ಷ ಕೊಡ್ತಾರೆ? ಅವನಾಗಂತಿರುವಾಗ, ಲೇ ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ, ನನ್ಗೂ ಕೂಡ ಹೆಲ್ಪ್ ಮಾಡೋರು ಇದಾರೆ ಕಣೋ, ನನ್ಗೆ ಗ್ಯಾರಂಟಿನೂ ಕೊಡ್ತಾರೆ ದುಡ್ಡನ್ನು ಕೊಡ್ತಾರೆ ಅಂತ ಹೇಳ್ತಾನೆ. ನೀವ್ಯಾರು ನನ್ಗೋಸ್ಕರ 1 ರೂಪಾಯಿನೂ ಕೊಡೋದು ಬೇಡ,
ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ ಮನೋಜ. ಆಗ ಸೂರ್ಯ ಮನೋಜ ಕೂತಿರೋ ಕಡೆ ಬಂದು ಅವನನ್ನ ಕರ್ಕೊಂಡು ಬಂದು ಮಧ್ಯದಲ್ಲಿ ನಿಲ್ಸಿ, ಲೇ ನಿನ್ ಫ್ರೆಂಡ್ಸ್ ಎಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳ್ದೆ, ಅದೆಲ್ಲ ನಿಜ ಅಂತ ನನ್ಗೆ ಅನ್ನಿಸ್ತಿಲ್ವೋ? ನೀನೇನಾದ್ರೂ ಬೇರೆ ರೀತಿ ದುಡ್ಡನ್ನ ಏರ್ಪಾಡು ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಈಗ್ಲೇ ಅದನ್ನೆಲ್ಲ ಹೇಳ್ಬಿಡು. ಆಮೇಲೆ ನೀನೇನೋ ಎಡವಟ್ ಮಾಡಿರೋದಂತೆ, ನಿನ್ನನ್ನು ಕರ್ಕೊಂಡೋಗಿ ಜೈಲ್ಗೆ ಹಾಕೋದಂತೆ, ಆಮೇಲೆ ನಿನ್ನನ್ನು ಹೊರಗಡೆ ಕರ್ಕೊಂಡು ಬರೋಕ್ಕೆ ನನ್ನ ಕೈಲಂತೂ ಅಲಿಯೋಕ್ಕಾಗಲ್ಲ ಕಣಪ್ಪ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಲೇ ಏನೋ ಒಂದ್ಸರಿ ಆ ರೀತಿ ನಡೆದೋಯ್ತು ಅಂದರೆ ಮತ್ತೆ ಅದನ್ನೇ ಹೇಳ್ತಿರ್ಬೇಡ್ವೋ, ನಾನು ಎಲ್ಲನೂ ಪ್ರಾಪರ್ ಆಗಿ ಮಾಡ್ತೀನಿ ಹಾಗಂತ ಮನೋಜ ಹೇಳೋಗ್ತಿರೋವಾಗ ಮತ್ತೆ ಸೂರ್ಯ ಅವನನ್ನ ಹೇಳ್ಕೊಂಡು ಬರ್ತಾನೆ. ಅಪ್ಪ ಇವನ್ ಪ್ರಾಪರ್ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು, ಇವನನ್ನಂತೂ ನಂಬೋಕ್ಕಾಗಲ್ಲ. ನೋಡು ಮನೋಜ, ನೀನ್ ಹೇಳಿದ್ದನ್ನ ಇಲ್ಲಿ ಯಾರು ನಂಬ್ತಿಲ್ಲ, ಸತ್ಯ ಏನು ಅಂತ ಇಲ್ಲೇ ಬೊಗಳು ಬಿಡು ಅಂತಾನೆ ಸೂರ್ಯ. ಏನೋ ಸತ್ಯವಾಗ್ಲೂ ಹೇಳ್ಬೇಕಾ? ಸತ್ಯವಾಗ್ಲೂ ನಾನು ಹೇಳಿದ್ದೆ ನಿಜ ಅಂತ ಹೇಳ್ತಾನೆ ಮನೋಜ. ಏನೋ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂತಾನೆ ರವಿ. ಆಗ ಶಾಂತಿ, ಲೇ ನಿನ್ನನ್ನು ನಂಬೋದೇನೋ ಅಂತಾಳೆ. ನೀವು ನಂಬಲಿಲ್ಲ ಅಂದ್ರೂ ಸರಿ, ನಂಬಿದ್ರೂ ಸರಿನೇ, ಈಗ ಅವನು ಆಣೆ ಮಾಡಿ ಹೇಳಲೇಬೇಕು ಅಂತಾನೆ. ಹಾಗೇನೆ ಮನೋಜನ್ ಕೈ ಹಿಡ್ಕೊಂಡು ಅವನ ತಲೆ ಮೇಲೆ ಇಟ್ಟು, ಹೇಳೋ ಮನೋಜ್ ಎಂಬ ನಾನು ಅಂತ ಹೇಳ್ಕೊಡ್ತಾನೆ. ಮನೋಜ್ ಆದ ನಾನು ಈ ಕುಟುಂಬದಲ್ಲಿರೋರ್ಗೆ ನನ್ನಿಂದ ಯಾವ ಸಮಸ್ಯೆನೂ ಆಗದೆ ಇರೋ ಹಾಗೆ ನೋಡ್ಕೋತೀನಿ. 5 ಲಕ್ಷ ದುಡ್ಡಿನ ಬಗ್ಗೆ ಹೇಳೋ ಅಂತಾನೆ ಸೂರ್ಯ. 5 ಲಕ್ಷ ದುಡ್ಡನ್ನ ರೆಡಿ ಮಾಡೋದು ನನ್ ಜವಾಬ್ದಾರಿ ಅಂತ ಹೇಳ್ತಾನೆ. ಇದು ಸತ್ಯ ಅಂತ ತಲೆ ಮೇಲೆ ಕೈ ಇಟ್ಕೊಂಡೇ ಹೇಳ್ತಾನೆ. ಸರಿನಾ ಅಂತ ಮನೋಜ ಹೇಳ್ತಾನೆ. ಏನಿದು ಯಾವುದೋ ಪದವಿನ ತಗೊಳ್ಳೋ ಹಾಗೆ ಹೇಳ್ತಿದಾರಲ್ಲ ಅಂತ ಕೇಳ್ತಾಳೆ ಶ್ರುತಿ. ನನ್ ಜವಾಬ್ದಾರಿ ಅಂತ ಹೇಳಿದ್ನಲ್ಲ, ಅಷ್ಟು ಸಾಕು ಅಂತಾನೆ ಸೂರ್ಯ. ಬಿಡ್ರೋ, ಅವನೇ ಕಟ್ತೀನಿ ಅಂತ ಹೇಳ್ತಿದ್ದಾನಲ್ಲ ಮನೋಜ, ದುಡ್ಡನ್ನ ನ್ಯಾಯವಾಗಿ ರೆಡಿ ಮಾಡೋದ್ ಕಲ್ಲಿ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಸರಿನಪ್ಪ ಅಂತಾನೆ ಮನೋಜ. ಒಳ್ಳೆ ಕೆಲಸ ಮೀನಾ, ಇದೆಲ್ಲ ನಮ್ಮ ತಲೆಗೆ ಬರ್ಲಿಲ್ವಲ್ಲ, ಅದೇ ಸಂತೋಷ ಅನ್ಕೊಂಡು ಹೋಗ್ತಾನೆ ಸೂರ್ಯ. ಈ ಕಡೆ ರೂಮ್ನಲ್ಲಿ ಮನೋಜ ಇರುವಾಗ ಶಾಂತಿ ಬರ್ತಾಳೆ. ಏಯ್ ನಿಜ ಹೇಳು, ಈಗ ನಿನ್ಗೆ ಯಾರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಹೇಗೆ ದುಡ್ಡು ತಗೊಂಡ್ ಬರ್ತಿದ್ಯಾ? ಮೊದ್ಲ ಆ ದುಡ್ಡ ಪಾರ್ನರ್ ನೋಡ್ ಮುಖದ ಮೇಲೆ ಬಿಸಾಕಿ ಡ್ರೈವರ್ಸ್ ತಗೋಬೇಕು, ಇಲ್ಲ ಅಂದ್ರೆ ಅದಕ್ಕೂ ಕೂಡ ನಾನು ಲಾಯಕ್ಕಾದವಳಲ್ಲ ಅಂತ ಹೇಳ್ತಾಳೆ. ಅವಳಾಗಂತಿರುವಾಗ ಅದನ್ನೆಲ್ಲ ಬಿಡಮ್ಮ, ಅದನ್ನೆಲ್ಲ ಸತ್ಯವೇಲ್ ನೋಡ್ಕೋತಾರೆ ಅಂತ ಹೇಳ್ತಾನೆ. ಏನು ಸತ್ಯವೇಲ ಅಂತಾಳೆ ಶಾಂತಿ. ನೀವು ಮರಲ್ಲ ಇಷ್ಟಮ್ಮ, ದುಡ್ಡು ಬರುತ್ತೆ ಅಂತ ಹೊರೆ ಹೇಳಿರೋದು, ನೀನ್ ಯಾವುದಕ್ಕೂ ಚಿಂತೆ ಮಾಡದೆ ಹೋಗಮ್ಮ ಅಂತಾನೆ ಮನೋಜ. ಏನೋ ಹೇಳ್ತಿದ್ಯಾ, ನೋಡ್ತೀನಿ ಅನ್ಕೊಂಡು ಹೋಗ್ತಾಳೆ ಶಾಂತಿ. ಆಗ ಮನೋಜ ಒಂದ್ ಕಡೆ ರೋಹಿಣಿ, ಒಂದ್ ಕಡೆ ಕನಗನ ನೆನ್ಸ್ಕೋತಾನೆ. ಕನಗ ಇರ್ಬೇಕಾದ್ರೆ ಭಯ ಏನಕ್ಕೆ? ರೋಹಿಣಿ ನಿನ್ ದುಡ್ಡು ನಿನ್ಗೆ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ಸೂರ್ಯ ದುಡ್ಡು ಲೆಕ್ಕಾಗ್ತಿರ್ತಾನೆ. ಮೀನಾ ಹಾಲು ತಗೊಂಡ್ ಬರ್ತಾಳೆ. ಏನ್ರಿ ದುಡ್ಡನ್ನ ಈಗ ಲೆಕ್ಕಾಗ್ತಿದ್ದೀರಾ ಅಂತ ಕೇಳ್ತಾಳೆ. ಇದು ಈ ತಿಂಗಳು ಡ್ಯೂ ಕಟ್ಬೇಕಿತ್ತಲ್ಲ ಆ ದುಡ್ಡು ಅಂತ ಹೇಳ್ತಾನೆ. ಇನ್ನು ಯಾಕೆ ಕಟ್ಟಿಲ್ಲ ಅಂತ ಮೀನಾ ಕೇಳ್ತಾಳೆ. ಹೇಗ್ ಕಟ್ಟೋದು ಮೀನಾ? ಮಂಜನ್ ಮದ್ವೆ ಇದೆಯಲ್ಲ, ನಾವೇ ತಾನೇ ಎಲ್ಲಾನು ಏರ್ಪಾಡು ಮಾಡ್ಬೇಕಾಗಿರೋದು. ಮದ್ವೆ ಏನೋ ಲಕ್ಕಿ ಊರಲ್ಲಿ ಇಟ್ಕೊಂಡಿದೀವಿ, ಅಟ್ಲೀಸ್ಟ್ ಮಂಜನ್ಗೂ ತಾರಾಗೂ ಬಟ್ಟೆನಾದ್ರೂ ತಗೋಬೇಕಲ್ವಾ, ಹಾಗೇನೆ ತಾಲಿನೂ ತಗೋಬೇಕಲ್ವಾ ಅಂತಿರುವಾಗ, ಹೌದಿರಿ ಅದನ್ನೆಲ್ಲಾನು ಮಾಡ್ಬೇಕು, ನಾವಿರೋ ಸ್ಥಿತಿನಲ್ಲಿ ಅಂತ ಮೀನಾ ಹೇಳ್ತಿರುವಾಗ, ಮೀನಾ ಏನಾದ್ರೂ ಒಂದು ಅವಶ್ಯಕತೆ ನಮ್ಗೆ ಇದ್ದೇ ಇರುತ್ತೆ, ಅದಕ್ಕೆ ಅಂತ ನಾವು ಮಾಡ್ಬೇಕಾಗಿರೋದ್ನೆಲ್ಲ ಮಾಡದೇ ಇರೋಕ್ಕಾಗುತ್ತಾ ಹಾಗಂತ ಸೂರ್ಯ ಹೇಳ್ತಿರುವಾಗ, ಅರ್ಥ ಆಗ್ತಿದೆ ರೀ, ಆದ್ರೆ ಇದು ಡ್ಯೂ ಕಟ್ಬೇಕಾಗಿರೋ ದುಡ್ಡಲ್ವಾ ಅಂತಾಳೆ ಮೀನಾ. ಅದಕ್ಕೊಂದು ನಿರ್ಧಾರ ಮಾಡಿದ್ದೀನಿ ಮೀನಾ, ಫೈನಾನ್ಷಿಯರ್ ಹತ್ರ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳು ಕಟ್ತೀನಿ ಅಂತ ಹೇಳಿದ್ದೀನಿ ಅಂತಾನೆ. ಸಾರಿ ರೀ, ನಮ್ಮ ಕುಟುಂಬಕ್ಕೋಸ್ಕರ ಅಂತ ಮೀನಾ ಹೇಳಕ್ ಬರ್ತಾಳೆ. ಏನ್ ಮೀನಾ ನೀನು ನಮ್ಮ ಕುಟುಂಬ ನಿಮ್ ಕುಟುಂಬ ಅಂತ ಬೇರೆ ಬೇರೆ ಮಾಡಿ ಮಾತಾಡ್ತಿದ್ಯಾ, ನಾನೇ ನಂಗೆ ಅನ್ಕೊಂಡಿದ್ದೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಮೀನಾ ನನ್ಗೆ ಯಾವ ಸಮಸ್ಯೆನೂ ಇಲ್ಲ, ಮುಂದಿನ ತಿಂಗಳು ಎಲ್ಲಾನು ಸೇರಿಸಿ ಕಟ್ತೀನಿ, ನೀನ್ ಯಾವ ಚಿಂತೆನೂ ಮಾಡ್ಬೇಡ ಅಂತಾನೆ ಸೂರ್ಯ. ಅವ್ನ್ ಲೆಕ್ಕ ಬರೀತಿರುವಾಗ ಇದೇನಕ್ಕೆ ಅಂತ ಕೇಳ್ತಾಳೆ. 3 ಲಕ್ಷನಾದ್ರೂ ಬೇಡ್ವಾ ಮೀನಾ? ತಾಲಿ ತಗೊಳಕ್ಕೆ, ಡೆಕೋರೇಷನ್, ಬಟ್ಟೆ ತಗೊಳಕ್ಕೆ ಎಷ್ಟೊಂದು ಖರ್ಚಿದೆ, ಎಲ್ಲಾನು ಸೇರ್ಸಿದ್ರೆ 3 ಲಕ್ಷ ರೂಪಾಯಿ ಬೇಕು ಅಂತಾನೆ. ಏನ್ರಿ ಅಮ್ಮ 1 ಲಕ್ಷ ರೂಪಾಯಿ ಚೀಟಿ ಹಾಕಿದ್ದಾರೆ, ಆ ದುಡ್ಡು ತಗೊಂಡ್ ಬಂದ್ಬಿಡ್ತೀನಿ ಅಂತಾಳೆ ಮೀನಾ. ಅತ್ತೆಗೆ ಯಾಕೆ ಮೀನಾ ಕಷ್ಟ ಅಂತಾನೆ ಸೂರ್ಯ. ಇಲ್ಲ ರೀ, ಅಮ್ಮನೇ ಹೇಳಿರೋದು ಮದ್ವೆಗೆ ದುಡ್ಡು ತಗೋ ಅಂತ, ಮದ್ವೆ ಖರ್ಚಿಗೋಸ್ಕರನೇ ಕೊಡು ಅಂತ ಹೇಳಿದ್ದಾರೆ ಅಂತಾಳೆ ಮೀನಾ. ಸರಿ, ಈಗ ನಮ್ಮ ಹತ್ರ 80,000 ಆಯ್ತು, ಈಗ ಅತ್ತೆ ಕೊಟ್ಟಿರೋ 1 ಲಕ್ಷ, ಒಟ್ಟು 1,80,000 ಆಯ್ತು. ಈಗ ಮಿಕ್ಕಿ ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತಾನೆ. ಇದನ್ನೆಲ್ಲ ಒಳಗಿಡು ಅಂತಿರೋವಾಗ್ಲೇ ಶ್ರುತಿ ಅಲ್ಲಿಗೆ ಬರ್ತಾಳೆ. ಬಾ ಸೊಂಪ ಪುಡಿ ಅಂತಾನೆ ಸೂರ್ಯ. ಏನೋ ಸೀರಿಯಸ್ ಆಗಿ ಏನೋ ಡಿಸ್ಕಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅಲ್ಲಿಗೆ ರವಿ ಕೂಡ ಬರ್ತಾನೆ. ಮಂಜುನ್ ಮದ್ವೆ ಇದೆಯಲ್ವಾ, ಅದಕ್ಕೆ ಬಜೆಟ್ನ ಲೆಕ್ಕ ಹಾಕ್ತಿದ್ವಿ ಅಂತಾನೆ ಸೂರ್ಯ. ಆಗ ರವಿ ದುಡ್ಡು ತೆಗೆದು ತಗೋ ಸೂರ್ಯ ಅಂತ ಕೊಡಕ್ ಹೋಗ್ತಾನೆ. ಏನಕ್ಕೋ ಇದೆಯಲ್ಲ ಹಾಗಂತ ಸೂರ್ಯ ಕೇಳ್ತಾನೆ. ಲೇ ಇಟ್ಕೊಳ್ಳೋ ಅಂತ ಹೇಳ್ತಾನೆ ರವಿ. ಇದ್ರಲ್ಲಿ 1 ಲಕ್ಷ ಇದೆ, ಮದ್ವೆ ಖರ್ಚಿಗಾಗುತ್ತೆ, ಇಟ್ಕೊಳ್ಳೋ ಅಂತ ಹೇಳ್ತಾನೆ. ಲೇ ಅದೆಲ್ಲ ಏನು ಬೇಡ, ಇಟ್ಕೊಳ್ಳೋ ಅಂತಾನೆ ಸೂರ್ಯ. ಲೇ ತಿಂಗಳ ನೀನೇನೇ ಡ್ಯೂ ಕಟ್ತಿದ್ಯಾ, ಆಲ್ರೆಡಿ ಮನೆಗೋಸ್ಕರ ನಿನ್ ಸೇವಿಂಗ್ಸ್ನೆಲ್ಲಾನು ಕೊಟ್ಟಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ ಈ ದುಡ್ಡನ್ನ ಇಟ್ಕೋ ಅಂತ ಹೇಳ್ತಾನೆ ರವಿ. ಲೇ ಅದನ್ ಬಿಡೋ, ನಾನು ನೋಡ್ಕೋತೀನಿ ಕಣೋ, ನಿಮ್ಗೂ ಹೋಟೆಲ್ನಲ್ಲಿ ತುಂಬಾನೇ ಖರ್ಚಿರುತ್ತಲ್ವಾ, ಆ ಖರ್ಚಿಗಾಗುತ್ತೆ, ಇಟ್ಕೊಳ್ಳಿ ಅಂತ ಹೇಳ್ತಾನೆ ಸೂರ್ಯ. ಇಲ್ಲ ಸೂರ್ಯ ಅವರೇ, ಈ ಮನೆಗೋಸ್ಕರ ನೀವು ತುಂಬಾನೇ ಮಾಡಿದ್ದೀರಾ, ಈಗ ಮಂಜು ಮದ್ವೆಗೋಸ್ಕರ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಮ್ ಕೈಲಾದಷ್ಟನ್ನ ನಾವು ಕೊಡ್ತಿದೀವಿ, ಪ್ಲೀಸ್ ತಗೊಳ್ಳಿ ಅಂತ ಹೇಳ್ತಾಳೆ ಶ್ರುತಿ. ಪರವಾಗಿಲ್ಲ ಶ್ರುತಿ, ನಾವು ನೋಡ್ಕೋತೀವಿ ಅಂತ ಮೀನಾ ಹೇಳ್ತಾಳೆ. ಮೀನಾ ಮರಿ, ನನ್ನನ್ನು ಯಾವಾಗ್ಲೂ ಸಿಸ್ಟರ್ ಅಂತ ಹೇಳ್ತಾನೆ ಇರ್ತೀರಾ, ಹಾಗಂದ್ಮೇಲೆ ತಮ್ಮನ್ ಮದ್ವೆಗೆ ನಾನ್ ದುಡ್ಡು ಕೊಡ್ಬಾರ್ದಾ ಅಂತ ಹೇಳ್ತಾಳೆ. ತಗೊಳ್ಳಿ ಮೀನಾ ಮರಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ ರವಿ ಕೈಯಿಂದ ದುಡ್ಡು ಇಸ್ಕೋತಾಳೆ. ತುಂಬಾ ಥ್ಯಾಂಕ್ಸ್ ಶ್ರುತಿ, ಇನ್ನು ದುಡ್ಡು ಬೇಕಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ, ತುಂಬಾ ಥ್ಯಾಂಕ್ಸ್ ರವಿ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಇದ್ರಲ್ಲೇನಿದೆ,
ಸೂರ್ಯನೇ ಎಲ್ಲಾನು ನೋಡ್ಕೋತಿದ್ದಾನೆ. ಮನೋಜಿಂದ ಅವನು ಕೂಡ ಈಗ ಸಾಲಗಾರನಾಗ್ಬಿಟ್ಟಿದ್ದಾನೆ. ಲೇ ಸೂರ್ಯ, ಇನ್ಮೇಲೆ ತಿಂಗಳ ಡ್ಯೂ ಕಟ್ಟೋಕೆ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ ಅಂತಾನೆ ರವಿ. ಲೇ ಅದೆಲ್ಲ ಏನು ಬೇಡವೋ, ಮನೋಜಿಂದ ಈಗ ನಾನು ಸಾಲನ ತೀರ್ಸ್ಬೇಕಾಗಿ ಬಂದಿದೆ. ಆದರೆ ನಾನು ಅವನಿಗೋಸ್ಕರ ಮಾಡ್ತಿಲ್ಲ, ಇದನ್ನೆಲ್ಲನೂ ಅಪ್ಪನಿಗೋಸ್ಕರ ಮಾಡ್ತಿದ್ದೀನಿ. ನಾನೇ ಕಟ್ಕೋತೀನಿ ಬಿಡೋ, ನೀವಿನ್ನೂ ಬಿಸ್ನೆಸ್ಸಲ್ಲಿ ಮೇಲ್ ಬರಬೇಕು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ಸೂರ್ಯ ಅವರೇ, ನಾವು ಆಲ್ರೆಡಿ ಡಿಸೈಡ್ ಮಾಡಾಯ್ತು. ತಿಂಗಳ ನಾವು ಒಂದು ಅಮೌಂಟ್ ಡ್ಯೂಗೋಸ್ಕರ ಕೊಟ್ಬಿಡ್ತೀವಿ. ಸೂರ್ಯ, ಇಲ್ಲಿ ನೀನು ಮಾತ್ರ ಕಷ್ಟಪಡೋದು ಬೇಡವೋ, ನಾವು ಕೂಡ ನಿಮಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ತಾನೆ ರವಿ. ಮನೋಜ್ ಥರ ಒಬ್ಬ ಅಣ್ಣ ಇದ್ರೂ ನಿನ್ನಂಥ ಒಬ್ಬ ತಮ್ಮನ್ನ ಕೊಟ್ಟಿದ್ದಾನಲ್ಲ ದೇವರು, ಇಷ್ಟು ಸಾಕು ಕಣೋ, ನಾನು ಎಂಥ ಸಮಸ್ಯೆ ಬಂದರೂ ಎದುರಿಸಿ ನಿಲ್ತೀನಿ ಅಂತಾನೆ ಸೂರ್ಯ. ಸರಿ, ನಾಳೆ ಎಲ್ಲರೂ ಮದುವೆಗೆ ಹೋಗ್ಬೇಕು, ಏನೇನು ಬೇಕು ಎಲ್ಲಾನು ಏರ್ಪಾಡು ಮಾಡ್ಕೊಳ್ಳಿ. ನೀವು ಮದುವೆಗೆ ಅಂತ ಏನು ಕೊಡೋದೇನು ಬೇಡ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಲೇ ಅದೇಗೋ ಕೊಡದೇ ಇರೋಕ್ಕಾಗುತ್ತೆ ಅಂತಾನೆ ರವಿ ಈಗಾಗಲೇ ನೀವು 1 ಲಕ್ಷ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದು ರವಿ, ಅದೆಲ್ಲ ಏನು ಬೇಡ, ಇದೇ ದೊಡ್ಡ ವಿಷಯ, ನೀವು ಮದುವೆಗೆ ಬಂದರೆ ಅಷ್ಟೇ ಸಾಕು ಅಂತಾಳೆ ಮೀನಾ. ನಾವೀಗಾಗಲೇ ಸ್ಟಾಫ್ ಜೊತೆ ಎಲ್ಲನೂ ಮಾತಾಡಾಗಿದೆ, ನಾವಂತೂ ಮದುವೆಗೆ ಬರ್ತಾ ಇದ್ದೀವಿ ಅಂತ ಶ್ರುತಿ ಖುಷಿಯಿಂದ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.